ನಮಸ್ಕಾರ. ಇವತ್ತು ನಾವು ಬಂದಿರೋದು ಪ್ಲೇ ಅರೇನಾ. ಸೊ ಪರ್ಟಿಕ್ಯುಲರ್ ಗೋಕಾರ್ಟ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಸುಮಾರು ಆಟಗಳಿದೆ, ಲೈಕ್ ಹ್ಯೂಮನ್ ಎಜೆಕ್ಟರ್ ಆ್ಯಂಡ್ ATS ಎಲ್ಲ ಈ ಥರ ಡಿಫ್ರೆಂಟಾಗಿ ಮಕ್ಕಳಿಗಾಗಿರಲಿ ದೊಡ್ಡವ್ರಿಗೆ ಆಗಿರಲಿ ತುಂಬ ಆಟಗಳಿದೆ. ಬಟ್ ಪರ್ಟಿಕ್ಯುಲರ್ ನಾವು ಗೋಕಾರ್ಟಿಂಗ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಯಜಮಾನ್ರು ನನ್ನ ತಮ್ಮನ ಜೊತೆ. ಸೊ ದೊಡ್ಡ ಕೆಫೆಟೇರಿಯಾ ಇದೆ, ಏನು ಬೇಕಾದರೂ ಆರ್ಡ್ರ್ ಮಾಡ್ಕೊಂಡು ಊಟ ಮಾಡ್ಬೋದು, ತಿನ್ಬೋದು. ಸೊ ನೋಡಿ ಎಲ್ಲ ಆಡ್ತಾಯಿದ್ದಾರೆ ಗೋಕಾರ್ಟಿಂಗ್. ಬಟ್ ಇದ್ರ ಬಗ್ಗೆ ನನಗೊಂಚೂರು ಐಡಿಯಾ ಇಲ್ಲ. ಕಾರ್ ಓಡಿಸೋದಾರ ಅಂತ ಅಷ್ಟೇ ಗೊತ್ತು, ನೋಡೋಣ. ಸೊ ಆಲ್ರೆಡಿ ಒಂದು ಬ್ಯಾಚ್ ಆಡ್ತಾಯಿದೆ. ಬಟ್ ನಾವು ಹೋದಾಗ ವೆಯ್ಟ್ ಮಾಡಿದ್ವಿ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಸ್ಲಾಟ್ ಬುಕ್ ಆಗೋಗಿರುತ್ತೆ ಆನ್ಲೈನಲ್ಲಿ, ಇಲ್ಲ ಇಲ್ಲಿ ಬಂದು ಟಿಕೆಟ್ ತೊಗೊಂಡಿರ್ತಾರೆ ಅವ್ರದ್ದೆಲ್ಲ ಆದಮೇಲೆ. ಸೊ ನಮ್ಮದು ನಾವು ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು. ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಬುಕ್ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಕಮ್ಮಿ ಅಮೌಂಟ್ ಬಿತ್ತು. ಇಲ್ಲ ಯೂಶ್ವಲಾಗಿ ಇಲ್ಲಿ ಬಂದು ತೊಗೊಳ್ತೀನಿ ಅಂತ ಹೇಳಿದ್ರೆ ಪರ್ ಪರ್ಸನ್ 699 ಆಗುತ್ತೆ. ಬಟ್ ನಮಗೆ 499 ಹಾಗೆ ಬಿತ್ತು ಟಿಕೆಟ್ ಒಬ್ರಿಗೆ. ಬಟ್ ವರ್ತ್ ಇಟ್. 7 ಲ್ಯಾಬ್ಸ್ ಇರುತ್ತೆ. ನಿಲ್ಲಿಸಿ ನಾವು ಯಾವ ಥರ ಟ್ರೈ ಮಾಡ್ತೀವಿ ಅಂತ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡಿ ಪಿಟ್ ಸ್ಟಾಪ್ ಎಲ್ಲ ಇದೆ. ಇದೆಲ್ಲ ನಮ್ಮ ಯಜಮಾನ್ರಿಂದನೇ ನನಗೂ ಗೊತ್ತಾಗಿರೋದು. ಅವ್ರು ಫಾರ್ಮುಲಾ 1 ಅಂತ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈವನ್ ಓಡ್ಸೋಕ್ಕೆ ಬರ್ದಿರೋರು ಕೂಡ ಸ್ವಲ್ಪ ಟ್ರೈ ಮಾಡ್ಬೋದು. ಪಾಪ ಈ ಹುಡುಗಿನೂ ನಿಧಾನಕ್ಕೆ ಟ್ರೈ ಮಾಡ್ತಾಯಿದ್ರು. ನಾವು ನೋಡ್ತಾ ಇದ್ವಿ ನಿಂತ್ಕೊಂಡು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಬಟ್ ಸೌಂಡ್ ಮಾತ್ರ ಭಾರಿ ಇತ್ತು. ಫಾರ್ಮುಲಾ 1 ಕಾರ್ಸ್ ಎಲ್ಲ ಹೋಗಲ್ವ, ಸೇಮ್ ಅದೇ ಥರ ಸೌಂಡು. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ ಆ್ಯಕ್ಚುಲಿ. ಸೆವೆನ್ ಲ್ಯಾಬ್ಸ್ ಆಗಿದ ತಕ್ಷಣ ಅವರೇ ಇನ್ಸ್ಟ್ರಕ್ಟ್ ಮಾಡ್ತಾರೆ, ನಿಮ್ದು ಆಗಿದೆ ಮುಗ್ದಿದೆ ಪಿಟ್ ಸ್ಟಾಪಿಗೆ ಬನ್ನಿ ಅಂತ ಹೇಳಿ. ಹುಡುಗಿ ಪಾಪ ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾಳೆ. ಇಲ್ಲಿಗೆ ಲೈಕ್ ಗ್ರೂಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಯಜಮಾನ್ರಿಗೆ ತುಂಬ ಇಂಟ್ರೆಸ್ಟ್, ಹೇಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದು ಗೋಕಾರ್ಟಿಂಗ್ದು ರಿಸೆಪ್ಷನ್ ಇರುತ್ತೆ. ಇಲ್ಲಿ ಬಂದು ನಿಮ್ಮದು ಏನು ಆ್ಯಪಲ್ಲಿ ನೀವು ಬುಕ್ ಮಾಡ್ಕೊಂಡಿರ್ತೀರಾ ಅದನ್ನು ತೋರಿಸ್ಬೇಕು. ಇವರೊಂದು ಬ್ಯಾಂಡ್ ಕೊಡ್ತಾರೆ ಮತ್ತು ನೇಮ್ ಬರ್ಕೊಳ್ತಾರೆ. ಡೀಟೇಲ್ಸ್ ಇದೆ. ಆ್ಯಕ್ಚುಲಿ ಈ ಥರ ಒಂದು ಬ್ಯಾಂಡ್ ಕೊಟ್ಟರು, ಮತ್ತು ಇನ್ನೊಂದು ಬ್ಯಾಂಡ್ ಬಂದು ನಮ್ಮ ಹೆಸರಲ್ಲೇ ಇರುತ್ತೆ. ಅದನ್ನು ನಾನು ಮರ್ತುಬಿಟ್ಟಿದ್ದೆ, ಇವಾಗ ತೊಗೊಂಡ್ಬರೋಕ್ಕೆ ಹೋಗ್ತಾಯಿದ್ದೀನಿ. ಈ ಥರ ಟಿಕೆಟ್ ಕೌಂಟ್ರ್ ಪಕ್ಕನೇ ನಿಮ್ಗೊಂದು ಈ ಥರ ಡಿಸ್ಪ್ಲೇ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಸೊ ನಿಮಗೆ ನಿಮ್ಮದು ಬಂದು ಬ್ಯಾಂಡ್ ಬರುತ್ತೆ, ನಿಮ್ಮ ಹೆಸರದು. ಅದನ್ನು ಕಟ್ಕೊಳ್ಬೇಕಾಗತ್ತೆ. ನೀವು ಎಂಟ್ರಿಯಿಂದ ಎಕ್ಸಿಟ್ ಗಂಟ ಅದು ನಿಮ್ಮ ಕೈಯಲ್ಲಿರಬೇಕಾಗತ್ತೆ. ನನ್ನ ಹೆಸರದ್ದು ಫೈನಲಿ ಬಂತು. ಅದಾದಮೇಲೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಯಾವ ಥರ ನಿಮ್ಗೆ ಟ್ರ್ಯಾಕ್ ಯಾವ ಥರ ಇರುತ್ತೆ, ಯಾವುದು ಕ್ಲಚ್ಚು, ಯಾವುದು ಬ್ರೇಕು, ಯಾವ ಥರ ನೀವು ಕೂತ್ಕೊಳ್ಬೇಕು, ಯಾವ ಥರ ಓಡಿಸ್ಬೇಕು. ಆಮೇಲೆ ನಿಮ್ಗೇನಾದ್ರು ಓಡ್ಸೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿರೋಗೆ ನಮ್ಗೆ ಯಾವ ಥರ ಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದಾದಮೇಲೆ ನಿಮಗೆ ಹೆಲ್ಮೆಟ್ ಕೊಡ್ತಾರೆ ಮತ್ತು ಒಂದು ಹೆಡ್ ಬ್ಯಾಂಡ್ ಕೊಡ್ತಾರೆ. ಅವ್ರ ಹತ್ರನೇ ಹೆಲ್ಮೆಟ್ ಇರುತ್ತೆ,
ಇಲ್ಲ ನೀವು ಹೆಲ್ಮೆಟ್ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ಕೂಡ ನಿಮ್ಮದೇ ಆದಂಥ ಹೆಲ್ಮೆಟ್ನ ತೊಗೊಂಡೋಗ್ಬೋದು. ಇಲ್ಲ ಅಲ್ಲೂ ಕೂಡ ಕೊಡ್ತಾರೆ ಹೆಡ್ ಬ್ಯಾಂಡ್ ಜೊತೆ. ಬಟ್ ನಾವು ರೇಸಿಂಗ್ಗೆ ಹೋದಾಗ ಯಾರೂ ಇರಲಿಲ್ಲ ಸ್ಲಾಟು. ನಾನು ನನ್ನ ತಮ್ಮ ನಮ್ಮ ಹಸ್ಬೆಂಡ್ 3 ಜನನೇ ಆಡಿದ್ದು. ಬಟ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಗೋ ಕಾರ್ಟಿಂಗು. ಇಟ್ಸ್ ವೆರಿ ಗುಡ್. ಯಾರೆಲ್ಲ ಫಸ್ಟ್ ಟೈಮು ಗೋ ಕಾರ್ಟಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.